ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಖಾಲಿ ಇರುವ ಹುದ್ದೆಗಳು ಅಪ್ರೆಂಟಿಸಿ ಜಾಬ ಅಂದರೆ ಒಪ್ಪಂದದ ಮೇರೆಗೆ ನೀಡುವಂಥ ಜಾಬ. ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಸ್ಟಾರ್ಟ್ ಆಗಿದ್ದು 5/4/2025 ಕೊನೆಯ ದಿನಾಂಕ ಬಂದುಬಿಟ್ಟು 4/5/2025 ಕೊನೆಯ ದಿನಾಂಕ ಆಗ್ತದೆ. ಮತ್ತು ಯಾವ್ಯಾವ ರೀತಿ ಪೋಸ್ಟ್ ಖಾಲಿ ಇದಾವತ್ತು ನೋಡೋಣ. ಹುದ್ದೆ 1 ಪಿಟ್ರ್ ಹುದ್ದೆ. ಇದು 26 ವೇಕೆನ್ಸಿ. URಗೆ ಮತ್ತು SC 10, ST 5, OBC 18, EWS 7, ಟೋಟಲ್ 66 ವೇಕೆನ್ಸಿ ಪಿಟ್ರ್ ಖಾಲಿ ಇದ್ವಿ. ಮತ್ತು ಎರಡನೇದು ಕಾರ್ಪೆಂಟರ 15, URಗೆ ಮತ್ತು SC 6, ST 3, OBC ಅಭ್ಯರ್ಥಿಗೆ 11 ಮತ್ತು EWS 4, ಟೋಟಲ್ 39 ವೇಕೆನ್ಸಿ ಕಾರ್ಪೆಂಟರ್ ಹುದ್ದೆ ಖಾಲಿವೆ. ಮತ್ತು ಮೂರನೇದಾಗಿ ವೆಲ್ಡರ್ ಹುದ್ದೆ. ಇದು ಜನರಲ್ ಅಥವಾ UR ಕ್ಯಾಂಡಿಡೇಟ್ಗೆ 6 ಪೋಸ್ಟ್ ಖಾಲಿದ್ದು, SC ಕ್ಯಾಂಡಿಡೇಟ್ಗೆ 3 ಇವೆ ಮತ್ತು STಗೆ 1 ಪೋಸ್ಟ್ ಖಾಲಿದ್ದು, OBCಗೆ 5, EWS 2, ಟೋಟಲಿ 17 ವೇಕೆನ್ಸಿ ವೆಲ್ಡರ್ ಹುದ್ದೆ ಖಾಲಿವೆ. ಮತ್ತು ಇನ್ನು ಕೋಪಾ ಬಂದುಬಿಟ್ಟು 4ನೇದಾಗಿ ಕೋಪಾ ಹುದ್ದೆ 68 ಪೋಸ್ಟ. UR ಕ್ಯಾಂಡಿಡೇಟು SC 26, ST 13, OBC 46, EWS 17, ಟೋಟಲ್ 170 ಪೋಸ್ಟ ಕೋಪಾ ಹುದ್ದೆ ಖಾಲಿವೆ. ಇನ್ನು 5ನೇದಾಗಿ ಎಲೆಕ್ಟ್ರಿಷಿಯನ್ 103 ಇದು ಬಂದರೆ 103 ಜನರಲ್ ಕ್ಯಾಂಡಿಡೇಟ್ಗಿದ್ದು, 38 SC, ST 19 ಮತ್ತು OBC 68, EWS ಅಭ್ಯರ್ಥಿಗೆ 25. ಟೋಟಲ್ ಆಗಿ 253 ಹುದ್ದೆ ಎಲೆಕ್ಟ್ರಿಷಿಯನ್ನ ಖಾಲಿ ಇದಾವೆ. ಮತ್ತಿನ್ನು 6ನೇದಾಗೆ ಸ್ಟೆನೋಗ್ರಾಫರ್ ಇಂಗ್ಲೀಷ್ ಮತ್ತು ಸೆಕ್ರೆಟರಿಯಲ್ ಅಸಿಸ್ಟೆಂಟ 6ನೇದಾಗಿ. ಇದು ಜನರಲ್ ಕ್ಯಾಂಡಿಡೇಟ್ಗೆ 8 ಮತ್ತು SCಗೆ 3, ST 2, OBCಗೆ 5, EWS 2, ಟೋಟಲ 20 ವೇಕೆನ್ಸಿ ಸ್ಟೆನೋಗ್ರಾಫರ್ ಖಾಲಿ ಇದಾವೆ. ಮತ್ತು ಇನ್ನು 7ನೇದಾಗಿ ನೋಡಬೇಕಂದ್ರೆ 7ನೇದಾಗಿ ಪ್ಲಂಬರ್ ಹುದ್ದೆ. ಇದು ಜನರಲ್ ಕ್ಯಾಂಡಿಡೇಟ್ಗೆ 14 ಪೋಸ್ಟ್ ಖಾಲಿ ಇದೆ ಮತ್ತು SCಗೆ 5, STಗೆ 3, OBC 10, EWS 4 ಮತ್ತು ಟೋಟಲಾಗಿ 36 ವೇಕೆನ್ಸಿ ಖಾಲಿ ಇದಾವೆ ರೀ. ಇನ್ನು 8ನೇದಾಗಿ ನೋಡಿರಿ ಪೇಂಟರ್ ಹುದ್ದೆ. ಇದು UR ಕ್ಯಾಂಡಿಡೇಟ್ಗೆ 21, SC 8, ST 4, OBC 14, EWS 5 ಇದ್ದರೆ ಟೋಟಲ 52 ವೇಕೆನ್ಸಿ ಪೇಂಟ್ರ್ ಹುದ್ದೆ ಖಾಲಿ ಇದಾವೆ. ಇನ್ನು ವೈರ್ಮನ್ ಅಂತ ಹುದ್ದೆ ಬಂದರೆ ಪೋಸ್ಟ್ ಯಾರು ಖಾಲಿ ಇದಾವೆ ಅಂದ್ರೆ 18 ವೇಕೆನ್ಸಿ UR ಕ್ಯಾಂಡಿಡೇಟ್ಗಿದ್ದರೆ SC ಕ್ಯಾಂಡಿಡೇಟ್ಗೆ 6 ವೇಕೆನ್ಸಿ ಖಾಲಿ ಇದಾವೆ. ಮತ್ತು ಇನ್ನು STಗೆ ಬಂದ್ರೆ 3, OBCಗೆ 14 ಇದ್ರೆ EWS 4, ಟೋಟಲ 42 ಪೋಸ್ಟ್ ವೈರ್ಮನ್ ಹುದ್ದೆಯಲ್ಲಿ ಖಾಲಿ ಇದಾವೆ. ಇನ್ನು 10ನೇದಾಗಿ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್. ಇದು ಜನರಲ್ ಕ್ಯಾಂಡಿಡೇಟ್ಗೆ 5, SC ಕ್ಯಾಂಡಿಡೇಟ್ಗೆ 2, STಗೆ 1, OBCಗೆ 3 ಮತ್ತು EWSಗೆ 1 ಹುದ್ದೆ ಖಾಲಿ ಇದೆ. ಮತ್ತು ಟೋಟಲಾಗಿ 12 ವೇಕೆನ್ಸಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಹುದ್ದೆ ಐತಿ. ಇನ್ನು 11ನೇದಾಗಿ ನೋಡ್ರಿ 11ನೇದು ಹುದ್ದೆ ಡೀಸೆಲ್ ಮೆಕ್ಯಾನಿಕಲ್ ಹುದ್ದೆ ಇರೋದು. UR ಕ್ಯಾಂಡಿಡೇಟ್ಗೆ 44 ಮತ್ತು SC ಕ್ಯಾಂಡಿಡೇಟ್ಗೆ 17, STಗೆ 8, OBC 30, EWS 11, ಟೋಟಲ 110 ವೇಕೆನ್ಸಿ ಖಾಲಿ ಇದೆ. ಇನ್ನು 13ನೇದು ನೋಡ್ರಿ ಮಷಿನಿಸ್ಟ ಟೋಟಲ್ ಪೋಸ್ಟ 5 ಪೋಸ್ಟ್ ಖಾಲಿ ಇದಾವೆ. ಇನ್ನು 14ನೇದು ಟರ್ನರ್, ಇವು 7 ಪೋಸ್ಟ್ ಖಾಲಿ ಇದ್ದು. ಡೆಂಟಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ನ ಇವು 1 ಪೋಸ್ಟ್ ಖಾಲಿ ಐತಿ. ಮತ್ತು ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ನ 1 ಪೋಸ್ಟ್ ಖಾಲಿ ಇದೆ. ಇನ್ನು 17ನೇದು ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ 1 ಪೋಸ್ಟ್ ಖಾಲಿ ಇದೆ. ಇನ್ನು 19ನೇದು ಹುದ್ದೆ ನೋಡ್ರಿ 19ನೇದು ಸ್ಟೆನೋಗ್ರಾಫರ್ ಹಿಂದಿ. ನಾವು ಆವಾಗಲೇ ನೋಡಿದ್ದು ಸ್ಟೆನೋಗ್ರಾಫರ್ ಇಂಗ್ಲೀಷ್ ಅದು. ಇದು ಸ್ಟೆನೋಗ್ರಾಫರ್ ಹಿಂದಿ 12 ವೇಕೆನ್ಸಿ ಖಾಲಿ ಇದಾವೆ. ಇನ್ನು 25ನೇದಾಗಿ ಕೇಬಲ್ ಜಾಯಿಂಟರ 21 ವೇಕೆನ್ಸಿ ಇದ್ದು. 21ನೇದು ಡಿಜಿಟಲ್ ಫೋಟೋಗ್ರಾಫರ 3 ವೇಕೆನ್ಸಿ ಖಾಲಿ ಇದಾವೆ. ಇನ್ನು 22ನೇದು ಡ್ರೈವರ್ ಕಮ್ ಮೆಕ್ಯಾನಿಕ್ 3 ವೇಕೆನ್ಸಿ ಖಾಲಿ ಇದಾವೆ. ಇನ್ನು 23ನೇದು
ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ 12 ವೇಕೆನ್ಸಿ ಖಾಲಿ ಇದಾವೆ. ಇನ್ನು 25 ನೋಡಿರಿ ಮಾನ್ಸೂನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್, ಇದು 36 ವೇಕೆನ್ಸಿ ಖಾಲಿ ಇದಾವ್ರಿ ಇದ್ರಾಗ. ಇನ್ನು ಟೋಟಲಾಗಿ ಕ್ಯಾಟಗರಿ ವೈಸ್ ನೋಡೋದಾದರೆ 371 ವೇಕೆನ್ಸಿ ಯು ಆರ್ ಕ್ಯಾಂಡಿಡೇಟಿಗಿದ್ದರೆ 138 ಎಸ್ ಸಿ ಕ್ಯಾಂಡಿಡೇಟಿಗೆ ಮತ್ತು 70 ಎಸ್ ಟಿ ಕ್ಯಾಂಡಿಡೇಟ್ಗೆ, 248 ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್. ಟೋಟಲ್ ಹುದ್ದೆ 919 ಹುದ್ದೆ ಅಪ್ರೆಂಟಿಸ್ಶಿಪ್ ಜಾಬ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇದಾವೆ ರೀ. ಇನ್ನು ಏಜ್ ರಿಲ್ಯಾಕ್ಸನ್ ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಎಷ್ಟು ಏಜ್ ಅಭ್ಯರ್ಥಿ ಹೊಂದಿರಬೇಕಂದ್ರೆ ನೋಡಿರಿ, ಮಿನಿಮಮ್ 15 ವರ್ಷದಿಂದ 24 ವರ್ಷದ ಒಳಗಿನ ಅಭ್ಯರ್ಥಿ ಈ ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಏಜ್ ರಿಲ್ಯಾಕ್ಸನ್ನ ಅಪ್ಲೈ ಆಗ್ತದೆ. ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ 5 ವರ್ಷ ಅಪ್ಲೈ ಆದರೆ ಒ ಬಿ ಸಿ ಕ್ಯಾಂಡಿಡೇಟ್ಗೆ 3 ವರ್ಷಗಳ ಕಾಲ ಅವಕಾಶ ಇರ್ತದೆ ಮತ್ತು ಪಿ ಡಬ್ಲ್ಯೂ ಬಿ ಡಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ನ ಇರ್ತದೆ ನೋಡಿರಿ. ಇನ್ನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 10th ಪಾಸ್ ಆಗಿರಬೇಕು, ಮಿನಿಮಮ್ 50% ತೊಗೊಂಡ ಅಭ್ಯರ್ಥಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಪಾಸ್ ಆದರೆ 10th ಪಾಸ್ ಆದರೆ ಈ ಅಭ್ಯರ್ಥಿ ಈ ಅಪ್ಲಿಕೇಶನನ್ನು ಹಾಕ್ಬೋದು. 10th ಪಾಸ್ ಆಗಿರಬೇಕು, ಮಿನಿಮಮ್ 50% ತೊಗೊಂಡ ಪಾಸಾದ ಕ್ಯಾಂಡಿಡೇಟ್ಗೆ ನೋಡಿರಿ. ಅಪ್ಲಿಕೇಶನ್ನ 5/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 4/5/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.